ಕಳೆದ 23-24ನೇ ಸಾಲಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಕೊಟ್ಟಿತ್ತು. ಅವಾಗ ಅದನ್ನ ಇಂಪ್ಲಿಮೆಂಟೇಷನ್ ಆಗಿತ್ತು. 1200 ಹೆಕ್ಟೇರ್ ಬಂದು ಆ ಪ್ರೋಗ್ರಾಮ್ ಮೂಲಕ ಕವರ್ ಮಾಡಿದ್ರು. ಅದೇನಂತಂದ್ರೆ ಎಲ್ಲಾ ಪ್ರೋಗ್ರಾಮ್ಗಳು ಸಹ ಬಂದು ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಲಾಸ್ಟ್ ಇಯರ್ ಈ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ. ಈ ಸಾರಿ ಆಕ್ಷನ್ ಪ್ಲಾನ್ ಅಲ್ಲಿ ಪ್ಲಾನ್ ಇದೆ ಅದು, ಬಟ್ ಒಂದು ರಿಕ್ವಿಸಿಷನ್ ಗವರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಿ ನಾವು ಪ್ರಯತ್ನ ಮಾಡಬಹುದು. ಏನಿರುತ್ತೆ ಅದರಲ್ಲಿ ಟೋಟಲ್ ಒಂದು 54,000 ಪರ್ ಹೆಕ್ಟೇರ್ ಸ್ಕೀಮ್ ಇಂಪ್ಲಿಮೆಂಟೇಷನ್. ಅದು ರೀಪ್ಲಾಂಟಿಂಗ್ ಅಂಡ್ ರಿಜ್ಯುವಿನೇಷನ್ ಅಂತ ಹೇಳಿ 1,000 rupees ಪರ್ ಪ್ಲಾಂಟ್ ಅದು ಅದನ್ನ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅದು ಟೋಟಲ್ ಆಫ್ 32,000 rupees 32 ಪ್ಲಾಂಟ್ಗಳನ್ನ ಪರ್ ಹೆಕ್ಟೇರ್ಗೆ ರೀಪ್ಲಾಂಟ್ ಮಾಡುತ್ತೆ. ಅಂದ್ರೆ ಯಾವ್ದಾದ್ರು ರೋಗ ಬಂದು ಹಾಳಾಗಿರುವಂತ ಪ್ಲಾಂಟ್ಗಳನ್ನ ರೀಪ್ಲಾಂಟಿಂಗ್ ಮಾಡಲಿಕ್ಕಾಗಿ ಅದನ್ನ ಕಟ್ ಮಾಡಿ ಮಾಡಲಿಕ್ಕಾಗಿ 1,000 rupees ಪರ್ ಪ್ಲಾಂಟ್ ಪ್ಲಸ್ ರೀಪ್ಲಾಂಟಿಂಗ್ ಗೋಸ್ಕರ 4,500 rupees ಪರ್ ಹೆಕ್ಟೇರ್ ರೀಪ್ಲಾಂಟಿಂಗ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳಿ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಕಾಸ್ಟ್ ಅಂತ ಹೇಳಿ 17,500 ರೂಪಾಯಿ. ಅದನ್ನ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಫಸ್ಟ್ ಇಯರ್ 8,750, ಅದು 2ನೇ ಇಯರ್ 8,750 ರೂಪಾಯಿ ಕೊಡುವಂತ ಒಂದು ಪ್ರಾವಿಷನ್ ಇದೆ. ಇದು ಬಂದು ರೀಪ್ಲಾಂಟಿಂಗ್ ಅಂಡ್ ರಿಜ್ಯುವಿನೇಷನ್. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಪ್ರಪೋಸಲ್ ಕೊಟ್ರೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನ ನಾವು ಬೋರ್ಡ್ ಅಲ್ಲಿ ಪುಟಪ್ ಮಾಡಿ ಆಸ್ ಪರ್ ದ ಡಿಸ್ಕ್ರಿಪ್ಷನ್ ಅಂಡ್ ಆಸ್ ಪರ್ ದ ಅಪ್ರೂವಲ್ಸ್ ಆಫ್ ದ ಬೋರ್ಡ್. ಈಗ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ನೀವು ಇಲ್ಲಿ ತನಕ ಈ ವರ್ಷ ಪ್ಲಾನ್ ಏನು, ನಮ್ಗೆ ಏನ್ ಸಹಾಯ ಮಾಡ್ತಾ ಇದ್ದೀರಿ? ನೀವು ಯಾವ ರೀತಿ ಆಫೀಸ್ ಇರೋದು? ಹುಡಿಮಾವಲಿ ಸರ್ ಆಫೀಸ್. ಹುಡಿಮಾವಲಿ ಹೆಡ್ ಆಫೀಸ್ ಬಂದು ಕೊಚ್ಚಿ, ಹುಡಿಮಾವಲಿ ನಮ್ದು ಆಫೀಸ್ ಇರೋದು. ಅಂಡ್ ನೀವೇ ಹೇಳಿದಾಗ CCTO ಸರ್ ನಮ್ಮ ಕರ್ನಾಟಕ ಇದೇ ರೀಜನಲ್ ಆಗಿರೋದ್ರಿಂದ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಬಂದು ಈಗ ನಮ್ಗೆ ನಮ್ಮ ಜಿಲ್ಲೆನ ತಗೊಳ್ಳಿಬಿಟ್ಟು ಈಗ ನಾವು ನಿಮ್ಮ MD ಹತ್ರನೋ ಏನೋ ಮಾತಾಡೋಣ. ನಮ್ಗೆ ಈಗ ಸಿಕ್ಕಾಪಟ್ಟೆ ರೋಗ ಬಾಧೆ ಇರೋದ್ರಿಂದ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನೀವೆಲ್ಲರೂ ನಮ್ಮ ಸಹಾಯಕ್ಕೆ ಬರ್ಬೇಕೀಗ. ಖಂಡಿತವಾಗ್ಲೂ ಸರ್. ಏನು ಪ್ರಾವಿಷನ್ಸ್ ಇದೆ ಅದನ್ನ ನೋಡ್ಬಿಟ್ಟು ಮುನೇಗೌಡ್ರೆ ಏನ್ ಮಾಡ್ತೀರಿ? ಈಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾರು ನಂಜುನೇಗೌಡ ಹನುಮಂತೇಗೌಡ. ಓಕೆ, ಈಗ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ನಮ್ಗೆ ನಮ್ಮ ಸಹಾಯಕ್ಕೆ ಬನ್ನಿ. ಈಗ ರೋಗ ಬಾಧೆ ಬರೀ ತಡೆಯಲಿಕ್ಕೆ ನಿಮ್ಗೆ ಏನಾರು ಆಕ್ಷನ್ ಪ್ಲಾನ್ ಹೇಳಿ ನಮ್ಮ ಜಿಲ್ಲೆಗೆ ನಾವು DC ಅವರಿಂದ ನಾವು ಪ್ರಪೋಸಲ್ ಕೊಡೋದು ಎಲ್ಲ ಕೊಡ್ತೀವಿ. ಇಮಿಡಿಯೇಟ್ ನೀವು ನಮ್ಮ ರೆಸ್ಕ್ಯೂ ಬರ್ಬೇಕಲ್ಲ, ನಮ್ಮ ಸಹಾಯ ಬರ್ಬೇಕಲ್ಲ. ಈಗ ನಮ್ಗೆ ಕೊಡಿ, ನಮ್ಮ ಜಿಲ್ಲೆಗೆ ಮ್ಯಾಸಿವ್ ಆಗಿ ಕೊಡ್ಬೇಕು ದೊಡ್ಡದಾಗಿ. ರೈತರು ಅಟ್ಲೀಸ್ಟ್ ಒಂದೊಂದು ಏರಿಯಾ ಒಂದೊಂದು ಸಾರಿ ಬಿಡ್ಬೇಕು. ಒಂದೊಂದು ಭಾಗದಲ್ಲಿ ಬಿಟ್ಕೊಂಡ್ ಬಂದಾರು ಅದಕ್ಕೆ ಅನುಕೂಲ ಆಗುತ್ತೆ. ನೀವು ಕೊಡುವ ವಾಲ್ಯೂಮ್ ಮೇಲೆ ಅದೇನು ರೋಗ ತಡಿಕ್ ಆಗಲ್ಲ. ಹಾಗಾಗಿ ಅದಕ್ಕೆ ಒಂದು ನೀವೆಲ್ಲ ಕುತ್ಕೊಂಡು ಪ್ಲಾನ್ ಮಾಡಿ ನೀವು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಬೇಕು. ತುಂಬಾ ಹಾಳಾಗುತ್ತೆ. ನಾವು ನಿಮ್ಮೆಲ್ಲ ಕರ್ಸಿರೋ ಉದ್ದೇಶನೇ ಎಷ್ಟು, ನಾವು ನಮ್ಮ ರೈತ ಏನು ಮಾಡಕ್ಕಾಗಲ್ಲ, ಸುಮ್ಮನೆ ನೋಡ್ಬಿಟ್ಟು ಕೂತಿದ್ದಾನೆ. ಏನ್ ಆಗಲ್ಲ. ನೀವು ಎಲ್ಪ್ ಬರ್ಬೇಕು ಇವಾಗ.